ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಏನು ಗೈಡೆನ್ಸ್ ಇದೆ ಅಂತ. ಇವತ್ತು ಜನರಲ್ ರೀಡಿಂಗ್. ನೋಡಿ 9 ಆಫ್ ಕಾಯಿನ್ಸ್ ಬಿತ್ತು. ಓಕೆ, ಇವತ್ತು ಜನರಲ್ ರೀಡಿಂಗ್ ನೋಡ್ಬಿಡೋಣ ಏನು ಹೇಳ್ತಾರೆ ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ಕಾರ್ಡು ಆಯಿತಾ, ಇದು ಯಾವ ಥರ ಬಂತು ಅಂತಂದರೆ, ಓಕೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಇಷ್ಟು ವರ್ಷ ಅಥವಾ ಇಷ್ಟು ವರ್ಷ ದಿನ ಅಲ್ಲ, ಇಷ್ಟು ವರ್ಷದ ಪರಿಶ್ರಮ ನೀವೇನು ಹಾಕಿದ್ದೀರಾ ಆಯಿತಾ, ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆ ಈಗ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಎಷ್ಟು ಖುಷಿ ಪಡ್ತಾ ಇದ್ದೀರಾ ನೀವು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಥರ ಇದೆ ಇದು ಖುಷಿ ಅಂತಂದರೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಒಂದು ಪೊಸಿಷನ್ ನೀವು ಬರಬೇಕು ಅಂತಂದರೆ ಇದು ಬರೀ ನಿಮ್ಮ ಎನರ್ಜಿ, ಇದು ಅಂದರೆ ನಿಮ್ಮ ಪರಿಶ್ರಮ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಒಬ್ಬಳೇ ಅಥವಾ ಒಬ್ಬನೇ ಅಂದರೆ ಒಬ್ಬರದ್ದೇ ಪರಿಶ್ರಮದಿಂದ ನೀವು ಇವಾಗ ಒಂದು ಖುಷಿ, ಸಂತೋಷ ಈಗ ಅನುಭವಿಸ್ತಾ ಇದ್ದೀರಾ. ಅಂದರೆ ನೀವು ಇವಾಗ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನಾನು ಉದಾಹರಣೆ ಹೇಳ್ತಾ ಇರೋದು. ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ಅದ್ರ ಫಲ ಸಿಗೋ ಸಮಯ ಬರ್ತಾ ಇದೆ ಅಂತ. ಅಥವಾ ನೀವೇನೋ ಒಂದು ಎಜುಕೇಷನ್ ಮುಗಿಸ್ಕೊಂಡಿದ್ದೀರಾ, ಒಂದು ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಜಾಬ್ ಆಪರ್ಚುನಿಟಿ ಬರ್ಬೋದು. ಅಥವಾ ಏನಾದ್ರು ಒಂದು ನಿಮ್ಮ ಪರಿಶ್ರಮ ಏನು ಅಂತಂದರೆ ನಿಮ್ಮ ವಿದ್ಯೆ ಆಯಿತಾ, ವಿದ್ಯಾಭ್ಯಾಸ. ಅದೇ ಥರ ಒಂದು ಕೆಲಸದಲ್ಲಿದ್ದೀರಾ ಅಂತಂದರೆ ನೀವೇನು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀರಾ ಕೆಲಸ ಮಾಡಿ, ಆ್ಯಂಡ್ ಕೆಲಸ ಮಾಡಿ ತೋರಿಸಿದ್ದೀರಾ. ಸೊ ಅದರ ಫಲ ಇವಾಗ ಸಿಗೋ ಸಮಯ ಹತ್ರ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ, ಅಂದರೆ ನೀವು ಸೆಲ್ಫ್ ಮೇಡ್, ನೀವು ಟೋಟಲಿ ಯಾರ ಮೇಲೂ ಅವಲಂಬನೆ ಇಲ್ಲ, ಆ ಥರ ಒಂದು ಬ್ಯೂಟಿಫುಲ್ ಎನರ್ಜಿ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ ಇನ್ನೇನು ಹೇಳಬೇಕು. ಪೇಜ್ ಆಫ್ ವಾಂಡ್ಸ್. ಓಕೆ, ಅದೇ ನಿಮ್ಮ ಆ್ಯಕ್ಷನ್ ಮಾತಾಡುತ್ತೆ, ನೀವು ಮಾತಾಡಲ್ಲ ಜಾಸ್ತಿ, ನಿಮ್ಮ ಆ್ಯಕ್ಷನ್ ಮಾತಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಈಗ ಸ್ವಲ್ಪ ಅದು ಹೇಳಿದ್ನಲ್ಲ, ನೀವು ವಿದ್ಯೆ ಅಂತ ಒಂದು ಎಕ್ಸಾಂಪಲ್ ತೊಗೊತಿದ್ದಾರೆ. ಸೊ ವಿದ್ಯಾಭ್ಯಾಸದಲ್ಲಿ ಅಂತಂದರೆ ನಿಮ್ಮ ರಿಸಲ್ಟ್ ಮಾತಾಡುತ್ತೆ ಅಂತ. ನೀವೇನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಓದಿದ್ದೀರಾ, ವಿದ್ಯಾಭ್ಯಾಸ ಫಸ್ಟ್ ಕ್ಲಾಸಾಗಿ ಮಾಡಿದ್ದೀರಾ, ಎಕ್ಸಾಮ್ ಬರ್ತಿದ್ದೀರಾ, ಸೊ ರಿಸಲ್ಟ್ ಬರುತ್ತಲ್ವ, ರಿಸಲ್ಟ್ ಮಾತಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಾದರೂ ಇರ್ಬೋದು, ಯಾವ ವಿಷಯದಲ್ಲಾದರೂ ಇರಬಹುದು. ಎಸ್ ಬಾಬಾ, ವಾಟ್ ಎಲ್ಸ್? ಅದೇ ಇದು ಬಟ್ ಇದು ಈಗ ಈ ಥರ ಬರ್ತಾ ಇದೆ ಆಯಿತಾ, ಸಮಯ ಈ ಥರ ಬಂದಿದೆ ಸಮಯ ಇವಾಗ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟು ದಿವಸ, ಇಷ್ಟು ವರ್ಷ ಆ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಜೀವನ ಭರ್ತಿ ಅಂತ ಹೇಳಿಸಿದ್ರು, ಭರ್ತಿ ಮತ್ತು ಪೂರ್ತಿ ನೆಗೆಟಿವಿಟಿಯಿಂದ ತುಂಬಿತ್ತು ಅಂತ ಹೇಳ್ತಾ ಇದ್ದಾರೆ. ಮಾನಸಿಕವಾಗಿ ನೆಗೆಟಿವಿಟಿ ಇರ್ಬೋದು, ಅಥವಾ ಏನೋ ಇದಿಷ್ಟು ಕಾರ್ಡ್ ಬಂತು ಹಾಗೆ ಇಡ್ತಾ ಇದ್ದೀನಿ. ಓಕೆನಾ, ಸೊ ಏನೋ ನೆಗೆಟಿವಿಟಿ ಯಾರೋ ಆಗಿರೋದು, ಅಥವಾ ಮೆಂಟಲಿ ಬ್ಲಾಕೇಜಸ್ ಇರ್ಬೋದು, ಅಥವಾ ಯಾವ ಥರ ಬ್ಲಾಕೇಜಸ್ ಇದು ನೆಗೆಟಿವಿಟಿ ಆಗಿರೋದು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ನೆಗೆಟಿವಿಟಿಯಿಂದ ಈಗೇನು ಆಗಬೇಕಿತ್ತು, ಒಂದು ಫಲ ಸಿಗೋ ಟೈಮ್ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆದರೆ ಇವಾಗ ಫೈನ್. ಈಗ ನೋಡಿ, ಇದು 10 ಆಫ್ ಕಪ್ಸ್. ಇದು ಬರೀ ನಿಮ್ಮ ಮೇಲಲ್ಲ ನೆಗೆಟಿವಿಟಿ ಆಗಿತ್ತು, ನಿಮ್ಮ ಫ್ಯಾಮಿಲಿ ಮೇಲೂ ಆಯಿತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಫ್ಯಾಮಿಲಿ ಮೇಲೂ ಆಗಿತ್ತು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಈಗ ನೋಡಿ ಸಮಯ ನೋಡಿ, ಅದಕ್ಕೆ ಈಗ ಸಮಯ ಚೇಂಜ್ ಆಗಿದೆ. ವೀಲ್ ಆಫ್ ಫಾರ್ಚೂನ್ ಬಂತು. ಈಗ ಅಂದರೆ ನಿಮ್ಮ ಕರ್ಮದ ಕಾರ್ಡು ಇದು. ಅಂದರೆ ಯಾವ ಥರ ಚೇಂಜಸ್ ಬರುತ್ತೆ ನೀವು ನೋಡು ಅಂತ ಹೇಳ್ತಾ ಇದ್ದಾರೆ. ಸ್ಟೆಬಿಲಿಟಿ ನೋಡಿ, ಪೇಜ್ ಆಫ್ ವಾಂಡ್ಸ್. ವಾವ್, ಯಾವ ಥರ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೋಡ್ತಾ ಇರಿ ನೀವು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಇಂಪ್ರೂವ್ ಆಗುತ್ತೆ ಚೇಂಜ್, ನೀವು ತೊಗೊಂಡಿರೋ ಆ್ಯಕ್ಷನಿಂದ ಯಾವ ಥರ ನಿಮ್ಮ ಒಂದು ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಜೀವನದಲ್ಲಿ, ನೀನೇ ನೋಡುವಂತೆ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಇದು ಕಾರ್ಡು 9. ಓಹೋ ನೋಡಿ, ಸ್ವೋರ್ಡ್ಸ್ ಜೊತೆಗೆ ಸ್ವೋರ್ಡು ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ,
ಸೊ ಇದು ಏನು ನೆಗೆಟಿವಿಟಿ ಅಂತ ಹೇಳಿದೆ ಅಲ್ವಾ, ಸೊ ಇದು ನೆಗೆಟಿವಿಟಿ ಮಾಡಿರೋದೇನೆ. ಸೊ ನಿಮಗೆ ಯಾವ ಥರ ನೆಗೆಟಿವಿಟಿ ಮಾಡಿದ್ರೂ ನಿಮ್ಮ ಆಮ್, ನೀವು ಜೀವನದಲ್ಲಿ ಮುಂದುವರಿಬಾರ್ದು ಅನ್ನೋ ಥರ, ಮತ್ತು ನಿಮ್ಮ ಯಶಸ್ಸು ಏನಿದೆ ಅದು ಸಿಗಬಾರ್ದು ಅನ್ನೋ ಥರ, ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮ ಫಲ ಏನು ಸಿಗಬೇಕಿತ್ತು ಅದಕ್ಕೆ ಕಲ್ಲು ಹಾಕಿದ್ರು, ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿದ್ರು, ಮತ್ತು ನಿಮಗೆ ನಿದ್ದೆ ಬಾರದ ಹಾಗೆ ಆಯಿತಾ, ಭಾಳ ತೊಂದರೆ ಆಗಿದೆ ನಿಮಗೆ ಅಂತಲೇ ಹೇಳ್ತಾ ಇದ್ದಾರೆ. ಒಂದು ಭಯ ಅನ್ನೋದು ಬಂದ್ಬಿಡ್ತು ನಿಮಗೆ ಜೀವನದಲ್ಲಿ. ಯಾತಕ್ಕೆ ಅಂತಂದರೆ ಸ್ಟೆಬಿಲಿಟಿ ಇಲ್ವಲ್ಲ, ದುಡ್ಡು ಕಾಸು ವಿಚಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಿ. ಅಂದರೆ ನಿಮಗೊಂದು ರೀತಿ ಭಯ ಅನ್ನೋದು ತರಿಸಿದ್ರು ಅವರು ಬಲವಂತವಾಗಿ. ಒಂದೊಂಥರ ಮೆಂಟಲಿ ನೀವು ಒಂಥರ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ರಿ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ರಿಟರ್ನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ, ಆಯಿತಾ. ಎಸ್ ಬಾಬಾ, ಇವಾಗ ನಿಮ್ಮ ಹೇಟರ್ಸ್ಗೆ ಇಷ್ಟು ಮಾಡಿದ್ರೂ ಏನೂ ನಡೀಲಿಲ್ಲ, ಆಯಿತಾ. ಫ್ಯಾಮಿಲಿ ಮೇಲೆ ಮಾಡಿದ್ರು ನೆಗೆಟಿವಿಟಿ, ನಿಮ್ಮ ಫ್ಯಾಮಿಲಿ ಮೇಲೆ ಅಂತಿದ್ದಾರೆ. ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಯಾರ ಫ್ಯಾಮಿಲಿ ಮೇಲೆ ಯಾವ ನೆಗೆಟಿವಿಟಿ ಏನು ಮಾಡಿದ್ದಾರೆ. ಸೊ ಅಂತೂ ಮಾಡಿದಿರೋದು ಖಂಡಿತ ನಿಜ. ಕಾರ್ಡ್ ಸುಮ್ಮನೆ ಬರ್ತಾಯಿಲ್ಲ. ಸೊ ನಿಮ್ಮ ನಿದ್ದೆ ಹಾಳು ಮಾಡಿದ್ರು. ಸೊ ನೀವು ಯೋಚನೆ ಮಾಡಬೇಕು, ಇದು ಯಾರ ಎನರ್ಜಿ, ಯಾರಿಗೆ ಈ ಥರ ಆಗಿತ್ತು ಅಂತ, ಆಯಿತಾ. ಹೇಳ್ತಾ ಇದ್ದಾರೆ ಈ ಥರ ಇತ್ತು ಅಂತ. ಸೊ ಇದು ನಿದ್ದೆ ಇರಲಿಲ್ಲ, ಭಯ, ಸಡನ್ನಾಗಿ ಎಚ್ಚರ ಆಗೋದು, ಕೆಟ್ಟ ಕನಸುಗಳು, ಕೆಟ್ಟದಾಗ ಒಂಥರ ನೆಗೆಟಿವ್ ಕನಸುಗಳು, ಆಯಿತಾ, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಆ ಥರ ಎಲ್ಲ ಇತ್ತು, ಭಾಳ ತೊಂದರೆ ಪಟ್ಟಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ಅದೊಂಥರ ಆ ರೀತಿ ಒಂದು ಕೆಟ್ಟ ಕನಸು ಇದರಿಂದ ಆಚೆ ಬರೋಕ್ಕೆ ತುಂಬ ಸಮಯ ತೊಗೊಂತು. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡು ಬರೋದಕ್ಕೆ ಆಚೆ ತುಂಬ ಸಮಯ ತೊಗೊಂತು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಆದರೆ ನಿಮ್ಮ ಒಳ್ಳೆ ಕರ್ಮ ಏನಿತ್ತು, ವೀಲ್ ಆಫ್ ಫಾರ್ಚುನ್, ನಿಮ್ಮ ಒಳ್ಳೆ ಕರ್ಮ ಏನಿದೆ ಅದು ನಿಮ್ಮನ್ನು ಕಾಪಾಡ್ತು, ಈ ಥರ ಒಂದು ತೊಂದರೆಯಿಂದ ಆಚೆ ತಂತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವಾಗ ಯಾವ ರೀತಿ ಸ್ಟೆಬಿಲಿಟಿ ತೋರಿಸ್ತಾ ಇದ್ದಾರೆ ನನಗೆ ಅಂತಂದರೆ, ನೀವು ಏನು ಮಾಡ್ತಾ ಇದ್ದೀರಾ ಇದು ಇಂಡಿಪೆಂಡೆಂಟ್ ನೀವು, ಆಯಿತಾ. ನೀವು ಒಬ್ಬರೇ ಮಾಡ್ತಾ ಇರೋದು ಏನು ಅಂದರೆ, ನಿಮಗೆ ಏನೆಲ್ಲ ಸಿಗುತ್ತೆ ಇವಾಗ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಪ್ರಮೋಷನ್ ಇರ್ಬೋದು, ಅಥವಾ ಒಂದು ಅಪ್ರೈಸಲ್ ಆಯಿತು ಅಂತಂದರೆ ಒಂದು ಇಂಕ್ರಿಮೆಂಟ್ ಅಂತ ಆಗ್ಬೋದು, ಅಥವಾ ಮನೆ ವಿಷಯದಲ್ಲಿ ತೊಗೊಂಡ್ರೆ ಫ್ಯಾಮಿಲಿ ಖುಷಿಯಾಗಿರೋದಾಗಲಿ, ಅಥವಾ ಏನಾದರೂ ಇದ್ಕೊಳ್ಳಿ, ಆಯಿತಾ. ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಇಂಪ್ರೂವ್ಮೆಂಟು. ಯಾತಕ್ಕೆ ಅಂತಂದರೆ ಅದು ನಿಮ್ಮ ಕರ್ಮ, ಆಯಿತಾ. ಅಂದರೆ ನೀವು ಹಾಕಿರೋ ಪರಿಶ್ರಮದಿಂದ, ನಿಮ್ಮದೇ ಪರಿಶ್ರಮದಿಂದ ಈಗ ನಿಮ್ಮ ಜೀವನ ಯಾವ ಥರ ಚೇಂಜಸ್ ಬರುತ್ತೆ ನೋಡು ಅಂತ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ಎಸ್ ಬಾಬಾ, ನೋಡಿ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 10 ಆಫ್ ಕಪ್ಸ್ ಬಂದಿದೆ, ಆಯಿತಾ. ಇದು 10 ಆಫ್ ಕಪ್ಸ್ ಕೆಳಗೆ ಇದು ಬಂದಿರೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಇದು ಆ್ಯಕ್ಚುಲಿ ಮದುವೆ ಆ ಥರ ಏನಾದ್ರು ನೋಡ್ತಾ ಇದ್ರಿ ಅಂತಂದರೆ ಅದು ಮದುವೆ ಪ್ರಪೋಸಲ್ ಕೂಡ ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸ್ವಲ್ಪ ಜನಕ್ಕೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಆ್ಯಕ್ಚುಲಿ ಓಕೆ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಯಾವ ಥರ ಟೈಮ್ ಚೇಂಜ್ ಆಗುತ್ತೆ ಅಂತಂದರೆ ಆ ಥರ ಹೇಳ್ತಾ ಇದ್ದಾರೆ, ಆಯಿತಾ. ಚೇಂಜ್ ಆಗುತ್ತೆ ಅಂದರೆ ಇದು ಬರೀ ಲವ್ ಅಂತಲೇ ಅಲ್ಲ, ನಿಮ್ಮ ಸೋಲ್ ಮೇಟ್ ಕೂಡ ಬರ್ತಾರೆ ಅಂತ ಒಂದು ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದಾರೆ. ಸೋಲ್ ಮೇಟ್ ಕೂಡ ಯಾಕೆ ಅಂತಂದರೆ ನಿಮ್ಮ ಕರ್ಮ ಆ ಥರ ಇದೆ, ಅಂದರೆ ಬಂದು ನಿಮ್ಮ ಬೆಳವಣಿಗೆಗೆ ಸಹಾಯ ಆಗೋ ಥರ ನಿಮ್ಮ ಸೋಲ್ ಮೇಟ್ ಬರ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಎಸ್ ಬಾಬಾ. ನೈಟ್ ಆಫ್ ಓಕೆ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ, ಒಂದು ನಿಮಿಷ. ಓಕೆ, ಇಲ್ಲೇನಂತಂದರೆ ಇಲ್ಲೇನು ಹೇಳ್ತಿದ್ದಾರೆ ಗೊತ್ತಾ. ಸೊ ಇಲ್ಲಿ ಯಾವ ಥರ ನಿಮ್ಮನ್ನು ರಕ್ಷಣೆ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ, ಯಾವ ರೀತಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಒಂದು ಈ ಥರ ಒಂದು ನೆಗೆಟಿವಿಟಿ ಯಾವ ಥರ ಆಗಿತ್ತು ಅಂತಂದರೆ, ನೀವು ಆ ಒಂದು ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಭಗವಂತನೇ ಬರಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಿಮ್ಮ ಸ್ಪಿರಿಟ್ ಗೈಡ್ಸ್ ಇರ್ಬೋದು, ಅಥವಾ ನಿಮ್ಮ ಗೈಡ್ಸ್ ಇರ್ಬೋದು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರೇ ಬರಬೇಕಾಯ್ತು, ನಿಮ್ಮನ್ನು ಈ ಥರ ಒಂದು
ಒಂದು ಕೆಟ್ಟ ಪರಿಸ್ಥಿತಿಯಿಂದ ಆಚೆ ತರೋದಕ್ಕೆ ಅವರೇ ಬಂದು ನಿಮ್ಮನ್ನು ಕಾಪಾಡಿ ಆಚೆ ತೊಗೊಂಬಂದಿದ್ದಾರೆ ಇವಾಗ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಆಚೆ ತಂದಿದ್ದಾರೆ ಆಗಲೇ, ನೀವು ಆಚೆ ಬಂದುಬಿಟ್ಟಿದ್ದೀರಾ ಈ ತೊಂದರೆಯಿಂದ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಇವಾಗ ಈಗ ಸಪೋಸ್ ಇನ್ನೂ ಆ ಥರ ಒಂದು ಸ್ವಲ್ಪ ತೊಂದರೆ ಇದೆ ಆ ಥರ ಅಂತಂದರೆ ಇದನ್ನು ಹೇಳು ಅಂತಿದ್ದಾರೆ. ಈಗ ಸದ್ಯದಲ್ಲೇ ಆಚೆ ಬರ್ತೀರಾ, ಆಚೆ ಕರ್ಕೊಂಬರ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಎಸ್ ಪಾಪ, ವಾವ್, ನೋಡಿ 2 ಆಫ್ ಕಪ್ಸು. ಡೆಫಿನೆಟಾಗಿ ಹೇಳ್ತೀನಿ, ಇದು ನಿಮ್ಮ ಒಂದು ಸ್ವಲ್ಪ ಜನಕ್ಕೆ ನಾನು ಹೇಳಿದೆ ಅಲ್ವಾ ಆಗಲೇ, ಒಂದು ಲವ್ ಆಫರ್ ಕೂಡ ಬರುತ್ತೆ ಅಂತ. ಡೆಫಿನೆಟಾಗಿ ಇದು ಒಂದಷ್ಟು ಜನಕ್ಕೆ ಲವ್ ಆಫರ್ ಕೂಡ ಇರುತ್ತೆ, ಅಂದರೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುತ್ತೆ, ಆಯಿತಾ. ನೋಡ್ತಾ ಇದ್ದಾರೆ ಅಂತಂದರೆ ಕ್ಲಿಕ್ ಆಗುತ್ತೆ ಅಷ್ಟೇ. ತುಂಬ ದಿವಸದಿಂದ ತುಂಬ ವರ್ಷದಿಂದನೂ ನೋಡ್ತಾ ಇರ್ಬೋದು, ಬಟ್ ಇವಾಗ ಕ್ಲಿಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ನಿಮ್ಮ ಈ ಥರ ಮಾಡಿದ್ದು ಫ್ಯಾಮಿಲಿಯವರೇ ನೆಗೆಟಿವಿಟಿ ಮಾಡಿದ್ದು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮಿಬ್ಬರ ಬಾಂಧವ್ಯ ನೋಡಿ 10 ಆಫ್ ಕಪ್ಸ್ ಬಂದಿದೆ. ನಾವು ಫ್ಯಾಮಿಲಿ ಮೇಲೂ ಮಾಡಿದ್ದಾರೆ ಅಂದೆ ನೆಗೆಟಿವಿಟಿ. ಸೊ ನಿಮ್ಮಿಬ್ಬರ ಮಧ್ಯಾಹ್ನೂ ಬಿರುಕು ತರೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಭಯಂಕರ ಬಿರುಕು ತರೋ ಪ್ರಯತ್ನ ಮಾಡಿದ್ರು, ಬಟ್ ಇವಾಗ ನಡ್ಗೋಗ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಅವರೇ ಹೆದರ್ಕೊಂಡು ನಡುಗ್ತಾ ಇದ್ದಾರಂತೆ, ಈ ಥರ ಮಾಡಿರೋದು ಅಂತ, ಮಾಡಿರೋದು ತಪ್ಪಾಯಿತು ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಈ ಥರ ಎಲ್ಲ ಮಾಡಿದರು ಅಂತ ಹೇಳ್ತಾ ಇದ್ದಾರೆ 3 ಆಫ್ ಸೋರ್ಟ್ಸು, ಓಕೆನಾ. ಅಂದರೆ ಎಷ್ಟು ಭಯಂಕರ ನೆಗೆಟಿವಿಟಿ ಮಾಡಿರೋದು ಅಂತಂದರೆ, ಆಯಿತಾ. ಹಾಂ ಬಾಬಾ, ಇದು ಯಾವ ಥರ ನೆಗೆಟಿವಿಟಿ ಅಂತಂದರೆ, ಈಗ ಈ ಬಿರುಕು ತರಬೇಕು ಅಂತನೂ, ಆಯಿತಾ, ನಿಮ್ಮಿಬ್ಬರು ಮಧ್ಯ. ಇದು ನಿಮಗೆ ಗೊತ್ತು ಯಾರ ಎನರ್ಜಿ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು, ಆಯಿತಾ. ಸೊ ಇದು ಇಬ್ಬರ ಮಧ್ಯ ಬಿರುಕು ತರೋ ಪ್ರಯತ್ನ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿಗೇ ಕ್ಲೋಸ್ ಆಗಬೇಕು, ಅಂದರೆ ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಭಯಂಕರ ನೆಗೆಟಿವಿಟಿ ಇವೆಲ್ಲ ಮಾಡಿರೋದು ಫ್ಯಾಮಿಲಿ ಮೇಲೇನೇ, ಆಯಿತಾ, ಆ ಥರ. ಸೊ ಇದೇನಂದರೆ ಈಗ ಈ ಥರ ಎಲ್ಲ ಬಂದಿರೋದು, ಈ ಥರ ಆಗಿ ಮುಗಿಸ್ಬಿಡ್ಬೇಕು ಅಂತ ಇದ್ದಿದ್ದು, ಇವಾಗ ಸಡನ್ನಾಗಿ ನೀವು ಈ ಥರ ಆಗಿಬಿಟ್ರೆ ಒಳ್ಳೆ ಝೂಮ್ ಥರ ಫುಲ್ ಚೇಂಜ್ ಬಂದುಬಿಟ್ಟಿದೆ ಲೈಫಲ್ಲಿ ಅಂತಂದರೆ, ಪಾಪ ಅವ್ರು ತಾನೇ ಇನ್ನೆಷ್ಟು ನೆಗೆಟಿವಿಟಿ ಮಾಡೋಕ್ಕಾಗತ್ತೆ ಹೇಳಿ. ಸೊ ಮಾಡಿ ಸಾಕಾಗ್ಬಿಟ್ಟು ಇವಾಗ ಫುಲ್ ಟೆನ್ಷನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಅಷ್ಟೇ. ಫುಲ್ ಟೆನ್ಷನ್ ಅಂತೆ, ಯಾವ ಥರ ಹೆಂಗೆ ಈ ಥರ ಚೇಂಜಸ್ ಬಂದುಬಿಡ್ತು, ಇನ್ನೇನೇನು ನೆಗೆಟಿವಿಟಿ ಮಾಡಿದ್ರು ಇನ್ನೇನು ವರ್ಕ್ ಆಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ. ಅಂದರೆ ಅವ್ರಿಗಿನ್ನು ಯಾವ ಥರ ನೆಕ್ಸ್ಟ್ ಲೈಫ್ ಏನು ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನೊಂದು ಕಾರ್ಡು ಅವ್ರ ಕತೆ ಏನು ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಇರಿ, ನೋಡೇ ಬಿಡೋಣ. ಅಯ್ಯೋ ಕಾರ್ಡ್ ಬಿದ್ದುಬಿಡ್ತು, ಒಂದು ನಿಮಿಷ. ಕಾರ್ಡ್ ಬಿತ್ತು ಒಂದಲ್ಲ, ಇದು ನೈಟ್ ಆಫ್ ವಾಟ್ಸ್ ಬಂದಿದೆ. ಸೊ ಇವಾಗ ಏನಂತಂದರೆ, ಅವ್ರು ಯಾವ ಥರ ಆ್ಯಕ್ಷನ್ ತೊಗೊಂಡ್ರು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಏನು ಫುಲ್ಲು ಝೂಮಲ್ಲಿ ಆ್ಯಕ್ಷನ್ ತೊಗೊಂಡು ನೋಡ್ತಾರೆ, ಎಲ್ಲ ಮುಗಿಸ್ಬಿಡ್ತೀನಿ, ಚೌಪಟ್ ಮಾಡಿಬಿಡ್ತೀನಿ ಅಂತ. ಬಟ್ ಇವಾಗ ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಫುಲ್ ಟೆನ್ಷನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಓಕೆ, 7 ಆಫ್ ಕಪ್ಸು. ಏನೆಲ್ಲ ನೆಗೆಟಿವಿಟಿ ಮಾಡಿದ್ದಾರೆ ಗೊತ್ತಾ, ಅಯ್ಯೋ ರಾಮ. ಒಂದು ರೀತಿ ನಿಮಗಂತೂ ಸಖತ್ತು ಇದು ಮೂನ್ ಸೈಕಲ್ ಎನರ್ಜಿನೂ ಬರ್ತಾಯಿದೆ, ಭಯಂಕರ ನೆಗೆಟಿವಿಟಿ ಮಾಡಿರೋದು. ಬಟ್ ಇವಾಗ ಸದ್ಯಕ್ಕಂತೂ ಹೇಳಬೇಕು ಅಂತಂದರೆ ಅವರ ಪರಿಸ್ಥಿತಿ ಅವರ ಪರಿಸ್ಥಿತಿ ಭಾಳ ತೊಂದರೆಯಲ್ಲಿದೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಯಾವ ಥರ ಮೆಂಟಲಿ ಒಂಥರ ಮಾತಾಡೋಕ್ಕೆ ಭಯ ಪಟ್ಕೋತಾ ಇದ್ದಾರೆ, ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಈ ಬದುಕೋಕ್ಕೂ ಭಯ ಪಡ್ತಾ ಇದ್ದಾರೆ, ಇರೋಕ್ಕೂ ಭಯ ಪಡ್ತಾ ಇದ್ದಾರೆ. ನಿದ್ದೆ ಮಾಡೋಕ್ಕಂತೂ ಮೊದಲೇ ಭಯ. ಕನಸು, ಕೆಟ್ಟ ಕನಸು, ಅಂದರೆ ಅವ್ರು ಮಾಡಿದ್ದ ಅನ್ಯಾಯ ಅವ್ರಿಗೆ ಕನಸಿನ ರೂಪದಲ್ಲೆಲ್ಲ ಬಂದು ಕಾಡಿಸ್ತಾ ಇದೆ, ಆಯಿತಾ. ಈ ಬೆಚ್ಚು ಎದ್ದು ಕೂತ್ಕೋತಾ ಇದ್ದಾರೆ, ಈ ಥರ ನಿಮ್ಮನ್ನು ತೊಂದರೆ ಮಾಡಿದ್ದು. ಜೊತೆಗೆ ಆ್ಯಕ್ಷನ್, ಅವ್ರು ಏನೆಲ್ಲ ಆ್ಯಕ್ಷನ್ಸ್ ತೊಗೊಂಡ್ರು ಅದೆಲ್ಲ ಅವ್ರಿಗೆ ಕಾಟ ಕೊಡ್ತಾ ಇದೆ ಇವಾಗ, ಆಯಿತಾ. ನೆನಪಿಗೆ ಬರ್ತಾ ಇದೆ ಈ ಥರ ಮಾಡಬಾರ್ದಿತ್ತು ಅಂತ. ಈಗ ಅಂದ್ಕೊಂಡ್ರೆ ಚೇಂಜ್ ಆಗಿಬಿಡುತ್ತಾ. ಕರ್ಮದ ಕಾರ್ಡ್ ಇಲ್ಲಿದೆ ಅಲ್ವಾ, ಅವ್ರ ಕರ್ಮ ಅವ್ರು ಅನುಭವಿಸ್ಕೊಳ್ಳೇಬೇಕು. ನಿಮಗೆ ಈ ಥರ ಒಂದು ಭ್ರಮೇಲಿ ಇರಿಸಿದ್ರು, ಇಷ್ಟೇ ಜೀವನ ಅನ್ನೋ ಥರ. ನೀವು 9 ಆಫ್ ಕಾಯಿನ್ಸ್ ಅಂತಂದರೆ ಅಷ್ಟ ಫುಲ್ಫಿಲ್ಲಿಂಗು,
ರಾಣಿ ಥರ ಒಂದು ಎನರ್ಜಿ ಇದು. ಅಂಥದನ್ನು ನಿಮ್ಮನ್ನೇ ಒಂದು ಭ್ರಮೇಲಿ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಬಿಟ್ಬಿಡ್ತಾರಾ? ನಿಮ್ಮ ಪೂರ್ವಜರು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿತ್ತು ಅವರು ಬಿಟ್ಬಿಡ್ತಾರಾ ಹೇಳಿ? ಆಯಿತಾ? ಸೊ ಹಾಗಾಗಿ ಅವ್ರ ಕತೆ ಅಷ್ಟೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನೆಕ್ಸ್ಟು. ಆಯಿತಾ? ಸೊ ಈ ಥರ ಅವರಾಗವರೇ ಮಾಡ್ಕೊಂಡಿರೋದು ಇದು ಕರ್ಮ. ಆಯಿತಾ? ಇದಕ್ಕೆ ನೀವೇವೂ ಅಲ್ಲ ಹೊಣೆ, ನಾವು ಅಲ್ಲ ಹೊಣೆ, ಯಾರೂ ಅಲ್ಲ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಕೋತಿದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ನೋಡಿ, ಎಷ್ಟು ಕೆಟ್ಟ ಭ್ರಮೇಲಿಟ್ಟಿದ್ರು ನಿಮ್ಮನ್ನು ಅಂತಂದರೆ ನಿಮ್ಗೆ ಏನಕ್ಕೂ ಯೂಸೇ ಇಲ್ಲ, ಪ್ರಯೋಜನವೇ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ರು ನಿಮಗೆ. ಆ ಥರ ಒಂದು ಆ್ಯಕ್ಷನ್ ತೊಗೊಂಡು ಮಾಡಿದರು ಅಂತ ತೋರಿಸ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟು ನೋಡಿ ಅಷ್ಟೇ ಅವ್ರ ಕತೆ. ಈಗಾಗಲೇ ಶುರು ಆಗೋಗಿದೆ ಅವ್ರಿಗೆ ಭಯ. ಆಯಿತಾ? ಆ್ಯಂಡ್ ಅವ್ರು ಏನೆಲ್ಲ ಅನ್ಯಾಯ ಮಾಡಿದ್ರು ಮತ್ತು ಅವ್ರೇನೆಲ್ಲ ಬಯಸಿದ್ರು, ಇಬ್ಬರು ಮಧ್ಯ ಬಿರುಕು ತರಿಸಿದ್ರು ಅಂತ. ಸೊ ಅದೆಲ್ಲ ವಾಪಸ್ ಹಾಗೆ ಹಿಟ್ಟಾಗುತ್ತೆ, ರಿಟರ್ನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಹಾರ್ಟ್ ಇಶ್ಯೂಸ್ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಹೆಲ್ತ್ ಇಶ್ಯೂಸಲ್ಲಿ ಹಾರ್ಟ್ ಮೇಯ್ನು. ಆಯಿತಾ? ಆ್ಯಂಡ್ ನರ್ವ್ಸ್ ವೀಕ್ನೆಸ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ನರ್ವ್ಸ್ ಪ್ರಾಬ್ಲಮ್ಮು ಮತ್ತು ಓಕೆ ಐ ಪ್ರಾಬ್ಲಮ್ ಆಗ್ತಾಯಿದೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಐಸ್ ಪ್ರಾಬ್ಲಮ್ ಆಗ್ತಾಯಿದೆ, ಕಣ್ಣಿನ ದೃಷ್ಟಿ ಜೊತೆಗೆ ಮತ್ತು ಮಲ್ಕೊಳ್ಳೋಕ್ಕೆ ಆಗಲ್ವಲ್ಲ, ನಿದ್ದೆನೇ ಬರ್ತಾ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಭಯ ಅಂತ ಆ ಥರ ತೋರಿಸ್ತಾರೆ. ಅಂದರೆ ಅವ್ರ ಫ್ಯಾಮಿಲಿಯವ್ರು ಯಾರೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅವರಿದ್ದರು, ಇಲ್ಲಿ ಬಡಿಸಿದ್ದಕ್ಕೆ ಅವರಿಂದನೇ ಎಲ್ಲರೂ ದೂರ ಆಗೋಗ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಅವ್ರು ತೊಗೊಂಡಿದ್ದ ಆ್ಯಕ್ಷನ್ ಅವ್ರು ಅನುಭವಿಸ್ಬೇಕಾಗತ್ತೆ ಇವಾಗ ನೆಕ್ಸ್ಟು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗುವ. ಥ್ಯಾಂಕ್ ಯು.